ಯವ್ವ ಲಕ್ಷ್ಮಕ್ಕ, ಹೊಲ್ದಾಗಿಂದ ಬಂದ್ವಿ ಅಂದ್ರೆ ಹಾಂ, ಏನು ಕೆಲಸ ಮಾಡಕ್ಕೆ ಮನಸ್ಸ ಬರಂಗಿಲ್ಲ ನೋಡು. ಹೂನ ಲಕ್ಷ್ಮಕ್ಕ, ನಡ ಅನ್ನೋದು ಯವ್ವ ಮಾತಾಡಕ್ಕೆ ಕುಂದ್ಬಿಟ್ಟವ್ ನೋಡು. ಸುಸ್ತಾದಂಗೆ ಆಗ್ಬಿಟ್ಟಿತ್ತವ ಯವ್ವ ಹೊಲ್ದಾಗಿಂದ ಬಂದು. ಹೂನ ಯವ್ವ, ಮನ್ಯಾಗ ಒಬ್ಬರು ಮಾಡಾರ ಇರ್ಬೇಕವ ಯವ್ವ. ಹೊಲ್ದಾಗಿಂದ ಬಂದಮೇಲೆ ಮತ್ತೆ ಮಾಡೋದು ಭಾಳ ಕಷ್ಟ. ಅಯ್ಯ ಲಕ್ಷ್ಮಕ್ಕ, ನಮ್ಮ ಮನ್ಯಾಗ ಯಾರು ಮಾಡ್ತಾರ ಯವ್ವ? ಹೊಲ್ದಾಗೂ ನಾವ ಮಾಡ್ಬೇಕು, ಮನ್ಯಾಗೂ ನಾವ ಮಾಡ್ಬೇಕು ಯವ್ವ. ಸುಸ್ತಾದಂಗೆ ಆಗ್ಬಿಡ್ತವ ಯವ್ವ. ಭಾಳ ದಿನ ಆದಮೇಲೆ ಹೊಲ್ದಾಗ ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡಿಬಿಟ್ಟಿವಲ್ಲ, ನಡ ಎಲ್ಲ ಮಾತಾಡಕ್ಕೆ ಕುಂತ್ಬಿಟ್ಟವು ನೋಡು. ಹೂನ ಲಕ್ಷ್ಮಕ್ಕ ಯವ್ವ, ಈಗಂತೂ ರಾತ್ರಿಗೆ ಅಡುಗೆ ಏನು ಮಾಡೋದು ಬೇಡವ ಯವ್ವ. ಮುಂಜಾನೆದ ಪಲ್ಯ, ಅನ್ನ, ಸಾರು, ರೊಟ್ಟಿ ಎಲ್ಲ ಹಂಗೆ ಅದಾವು. ಕಟಕ್ ರೊಟ್ಟಿನೂ ಅದಾವು. ಅನ್ನನೂ ಐತಿ. ಬೇಕಾರೆ ಊಟದ ಟೈಮಿಗೆ ಅನ್ನ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿದ್ರೆ ಅದ ಬಿಸಿ ಅನ್ನ ಆದಂಗೆ ಆಕೈತಿ. ಪಲ್ಯ ಎಲ್ಲ ಬಿಸಿ ಮಾಡಿದ್ರೆ ಸಾಕವ ಯವ್ವ. ಮತ್ತೆ ಆ ಅಡುಗೆನೂ ಮಾಡೋದು ಬೇಡ ಈಗ. ಹೂನವ ಯವ್ವ, ಇವತ್ತಂತೂ 8ಕ್ಕೆ ಊಟ ಮಾಡಿ ಲಘುನ ಹೋಗಿ ಮುಕ್ಕೊಂಡ್ರೆ ಆತವ ಯವ್ವ. ಯವ್ವ ಸುಸ್ತಾದಂಗೆ ಆಗ್ಬಿಟ್ಟೈತವ ಯವ್ವ. ಈಗೂ ಕುತ್ಕೊಳಕ್ಕೆ ಮನಸ್ಸೇ ಇಲ್ಲ ಇತ್ತು. ಮತ್ತು 3 ಸಂಜೆಲೆ ಹೊತ್ನಾಗ ಅಡ್ಡ ಬಿಡಬಾರ್ದಲ್ಲ ಮನ್ಯಾಗ ಅಂತಂದು ಬಂದೆ ಯವ್ವ. ಇತ್ತಾಗ ಮಾತಾಡ್ಕೊತಾರೆ ಕುತ್ಕೊಂಡ್ರೆ ಆತಂತಂದು. ಹೂನ ಲಕ್ಷ್ಮಕ್ಕ, ನಾನು ಅದಕ್ಕೆ ಎದ್ದು ಬಂದಿದ್ದೆ ಯವ್ವ. ಲಘುನೇ 8 ಗಂಟೆ ಆತಂದ್ರೆ ಊಟ ಮಾಡಿ ಅತ್ತಾಗ ಯವ್ವ ಹೋಗ್ಕೊಂಡ್ರೆ ಆತವ ಯವ್ವ. ನಂಗಂತೂ ನಿದ್ದೆ ಹಂಗೆ ಬರಾಕೊಂತೈತಿ ನೋಡು. ಯಾವ ಊಟ ಬೇಡ, ಏನು ಬೇಡ, ಹಾಸಿಗೆ ಹಿಡಿದು ಮಕ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟೈತಿ. ಆಳದ್ದು ಆಳು ಒಂದು ಸಿಗವಲ್ವು, ಏನಿಲ್ಲ. ಮತ್ತು ಆಳಿಗೂ ಎಲ್ಲಿ ರೊಕ್ಕ ಹೊಡೆಯೋದಂತಂದು ನಾವು ಬಡ್ದಾಡ್ಕೊಂಡು ಮಾಡ್ತೀವ. ಹಾಗಾಗಿ ನಮ್ಗೆ ಸುಸ್ತು ಅನ್ನಿಸ್ತೈತಿ ನೋಡೋದು. ಮತ್ತು ಏನು ಮಾಡ್ಬೇಕಂಬವ? ಇನ್ನೊಂದು ಸ್ವಲ್ಪ ದಿನ ಮತ್ತು ನಾವ ಮಾಡ್ಬೇಕು. ಈಗ ಆಳು ಬಂದ್ರೆ ಆಳಿಗೆ ರೊಕ್ಕ ಕೊಡ್ಬೇಕು. ಮತ್ತು ನಮಗೆ ಕೈಯಾಗ ರೊಕ್ಕ ಉಳಿಯಂಗಿಲ್ಲ. ಮತ್ತು ಏನೋ ಈಗ ಚಲೋ ಆಗೈತಾ ಸಣ್ಣಕ್ಕೆ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ನಾವ ಮಾಡನ್ರತ್ತಾಗ. ಯವ್ವ ಚಿಕ್ಕಿ, ಎಲ್ಲದಿರಿ? ಎಲ್ಲರೂ ಕಾಣವಲ್ರಲ್ಲ. ಇಲ್ಲೇ ಬಂಕದಾಗ ಕುಂತೀವಿ, ಬಾರವ ಈ ಕಡೆ. ಇಲ್ಲದಿರನೆ ಎಲ್ಲರೂ? ನಾನು ಆ ಕಡೆ ಎಲ್ಲ ಹುಡುಕಾಡ್ಕೊಂಡು ಬಂದೆ. ಯಾಕನಾಗಿತ್ರವ? ಏನಾಯ್ತು? ಏನಾರ ಬೇಕಿತ್ತನು? ಏನಿಲ್ಲ ಚಿಕ್ಕಿ, ನಾನು ಇವಾಗ ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡಿ ಬಂದೆ. ಆ ಕ್ಯಾಬೇಜ್ನಾಗ ಎಲ್ಲ ಕಿತ್ತಿ ಕೆಳಗಡೆ ಬಗ್ಗೆ ಕಿತ್ತಿ ಸಾಕಾಗಿ ಆಮೇಲೆ ಕುತ್ಕೊಂಡು ಕಿತ್ತಿದ್ವಲ್ಲ, ಡ್ರೆಸ್ಸಿಗೆಲ್ಲ ರಾಡಿ ಎತ್ತು ಬಿಟ್ಟಿತ್ತು. ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡಿ ಬಂದೆ ಇವಾಗ. ಹೌದನ? ಚಲೋ ಆತು ಬಿಡವ ಹಂಗಾರ. ಇದು ಅಡುಗೆ ಮನ್ಯಾಗ ಚಾ ಇದು ಕಿತ್ಲಾಗ ಹಾಕಿಟ್ಟು ಬಂದಿದ್ದೆ ಚಾನ. ಕುಡಿಬೇಕಿಲ್ಲ? ಚಾಗಿ ಏನು ಬೇಡ ಚಿಕ್ಕಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊಟನ ಮಾಡಿದ್ರೆ ಆತತ್ತಾಗ. ಊಟ ಮಾಡಿ ನನಗೊಂದು ಸ್ವಲ್ಪ ಕೆಲಸ ಐತಿ. ಇವತ್ತು ತರಕಾರಿ ಏನೇನು ಕಳ್ಸೀವಿ, ಎಷ್ಟೆಷ್ಟು ಕೆಜಿ ಕಳ್ಸೀವಿ, ಅದನ್ನೆಲ್ಲ ಒಂದು ಫೈಲ್ ಮಾಡೋದೈತಿ. ಲ್ಯಾಪ್ಟಾಪ್ ಚಾರ್ಜ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಕಡೆ ಬಂದೆ. ಒಂದು ಸ್ವಲ್ಪ ಚಾರ್ಜ್ ಆಯ್ತಂದ್ರೆ ಅದೊಂದು ಕೆಲಸ ಮುಗಿಸಿ ಊಟ ಮಾಡಿ ಮಲ್ಕೊತೀನಿ ಅತ್ತಾಗ. ಅಯ್ಯ ನೇತ್ರವ, ಈಗ ಹೊಲ್ದಾಗ ಕೆಲಸ ಮಾಡಿನ ಸುಸ್ತಾಗೈತಿ. ಮತ್ತು ಅದು ಅಲ್ಲದೆ ಮತ್ತು ಈಗ ಲ್ಯಾಪ್ಟಾಪ್ನಾಗೂ ಕುತ್ಕೊಂಡು ಕೆಲಸ ಮಾಡ್ಬೇಕನ್ನ. ನಾಳೆ ಮಾಡಂತೆ ಅಂತ ಬಿಡು. ಹೂನವ ನೇತ್ರವ, ನಾಳೆ ಮಾಡಂತೆ ಅಂತ ಬಿಡು. ಅದೆಲ್ಲ ಹುಡುಕೈತಿ. ನಾಳೆ ಬೆಳಗ್ಗೆ ಹೆಂಗ ನಾವು ಲಘುನ ಎದ್ದಿರ್ತೀವಲ್ಲ, ಅವಾಗ ಎಬ್ಬಿಸ್ತೀವಂತ ತಗೋ ಮಾಡಂತೆ ಅಂತ. ಅಯ್ಯೋ ಇಲ್ಲವಾ, ಅವತ್ತಿನ ಕೆಲಸ ಅವತ್ತ ಮುಗಿಸ್ಬೇಕಂತ ತೇಜಸ್ ಸರ್ ಆರ್ಡ್ರ್ ಮಾಡ್ಯಾರ. ಮತ್ತು ನಾಳೆಗೆ ಮುಂದಕ್ಕೆ ಹಾಕಿದೆ ಅಂದ್ರೆ ಮತ್ತು ನಾಳೆ ಕೆಲಸ ನಾಡ್ದಕ್ಕೆ ಆಗುತ್ತೆ. ಮತ್ತು ನಂಗೆ ಆಮೇಲೆ ಹೆವಿ ಆಗಿಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅವತ್ತಿನ ಕೆಲಸ ಅವತ್ತ ಮುಗಿಸ್ಬಿಡ್ತೀನಿ. ಈಗ ಮುಗಿಸಿದೆ ಅಂದ್ರೆ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡೆ ಅಂದ್ರೆ ಬೆಳಗ್ಗೆ ಬೇಕಾದ್ರೆ ಒಂಚೂರು ಲೇಟ್ ಆದರೂ ನಡಿತೈತಿ ಎದ್ದಳಾಕ. ಸರಿ ಆಯ್ತು ತಗೋರವ, ನಿಂಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡ್ಬಟ್ನಲ್ಲಿ. ಕಾಕನಾರ ಅಪ್ಪ ಇನ್ನೂ ಬಂದಿಲ್ಲ ಅನ್ಬೇಯವ್ವ? ಇನ್ನು ಈಗ ಬಿಟ್ಟಾರಂತ ನೋಡವ ಅವ್ರು ಹೊಲಾನ. ಎಲ್ಲ ಕಳ್ಸೋದಾತಂತ ತರಕಾರಿ ಎಲ್ಲ. ಇವ್ರಿಗೆ ಅಷ್ಟು ಸೇರಿ ಗಾಡ್ಯಾಗ ಬರಾಕೊಂತಾರಂತ. ಬರ್ಬೋದು, ಇನ್ನೊಂದು ಅರ್ಧ ತಾಸು ಆಕೈತೆ ಅನ್ಸುತ್ತೆ ಅವ್ರು ಬರೋದು. ಅವ್ರು ಬಂದ ತಕ್ಷಣ ಎಲ್ಲರೂ ಊಟ ಮಾಡಿಬಿಡನ್ರಿ ಚಿಕ್ಕಿ. ನೀವು ಊಟ ಮಾಡಿ ಮಕ್ಕೊಂಡ್ಬಿಡ್ರಿ, ಸುಸ್ತಾಗಿತ್ತು ನಿಮಗೂ. ಮುಖ ನೋಡ್ರಲ್ಲ ಹೆಂಗಾಗವ ನೀವು. ಹ್ಞೂನವ, ಅವ್ರು ಬಂದ ತಕ್ಷಣ ಊಟ ಮಾಡಿಬಿಟ್ರೆ ಆತತ್ತಾಗ. 8 ಗಂಟೆರಾಗಲಿ 8:15 ಏಟರ ಯಾಕಾಗಲಿ ಬಡ ಊಟ ಮಾಡಿ ಮಕ್ಕೊಂಡ್ರು ಅಂದ್ರೆ ಮತ್ತು ನಾಳೆ ಬೆಳಗ್ಗೆ ಮತ್ತೆ ಲಘು ಎದ್ದೇಳ್ಬೇಕಲ್ಲ. ಹ್ಞೂನವ, ಮತ್ತು ನಾಳೆನೂ ಹೊಲ್ದಾಗ ಹೋಗೋದೈತಲ್ಲ, ಮತ್ತು ಬೆಳಗ್ಗೆ ಲಘುನ ಎದ್ದು ಹೋಗ್ಬೇಕು. ನಾಳೆ ಒಂಚೂರು ಲಘುನ ಹೋದ್ವಿ ಅಂದ್ರೆ ಸಂಜೆ ಮುಂದೆ ಬೇಗಾರ ಬರಾಕ್ ಬರ್ತೈತೆ ಮನೆಗೆ. ನಾಳೆಯಿಂದ ಏನು ಮಾಡನ್ರಿ ಅಂದ್ರೆ 4 ಜನ ಒಂದೊಂದು ಹೊಲಾನ ಹಿಡ್ಕೊಂಡ್ಬಿಡನ್ರಿ. ಒಬ್ರು ಕ್ಯಾಬೇಜಿಂದು, ಒಬ್ರು ಡೊಣ್ ಮೆಣಸಿಕಾಯ್ದು, ಒಬ್ರು ಟಮಾಟಿದು, ಹಿಂಗೆ ಹಿಡ್ಕೊಂಡು ಬಡ ಕಿತ್ತಿ ಮುಗಿಸ್ಬಿಡನ್ರಿ. ಇವತ್ತಿನಂಗೆ ಅಷ್ಟು ಒಂದೇ ಮಾಡ್ಕೊಂಡು ಹೋಗೋದು ಬೇಡ ಬೇವ, ಒತ್ತಾಗ್ಬಿಡ್ತೈತಿ. ಹೂನ ನೇತ್ರವ, ಹಂಗೆ ಮಾಡ್ಬೇಕು ನೋಡು. ಇವತ್ತು ನೋಡಿ, ನೀವು ಕ್ಯಾಬೇಜಿಂದ ಆ ಕಡೆ ಮುಗಿಸಿದ್ರಿ, ನಾವು ಈ ಕಡೆ ಹಾಗಲಕಾಯ್ದು ಮುಗಿಸ್ಬಿಟ್ವಿ. ಹಿಂಗೆ ಲಘುನ ಒಮ್ಮಿಗೆ ಆಗ್ಬಿಡ್ತೈತಿ. ನಾಳೆಯಿಂದ ಹಂಗೆ ಮಾಡಂತ ತಗೋರಿ. ಹ್ಞೂ ಚಿಕ್ಕಿ, ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ಬೇಕು ನಾವು. ಅಂದ್ರೆ ನಮ್ಗೆ ಹೆವಿ ಅನಿಸ್ಬಾರ್ದು, ಹಂಗೆ ಮಾಡ್ಬೇಕು ನಾವು ಕೆಲಸನ. ಹ್ಞೂನಯ್ಯವ, ಹಂಗೆ ಮಾಡ್ಬೇಕು. ಇವತ್ತು ನೋಡಿ, ಇವತ್ತು ಇನ್ನು ಪುಣ್ಯಕ್ಕೆ ನಾವು ಕ್ಯಾಬೇಜ್ ಕಿತ್ತಿಲ್ಲ. ಕ್ಯಾಬೇಜ್ ಏನಾರು ಕಿತ್ತಿದ್ರೆ ನಮ್ಗೆ ಹಿಂಗೆ ಕುತ್ಕೊಳಕ ಬರ್ತಿಲ್ಲಾಗಿತ್ತು ನೋಡವ ನಡ. ಅದಕ್ಕೆ ಚಿಕ್ಕಿ, ಮತ್ತು ನಿಮಗೆ ಕ್ಯಾಬೇಜ್ ಕಿತ್ತಾಕ ಹಚ್ಚಲಿಲ್ಲ, ಹಾಗಲಕಾಯಿ ಯಾರ್ಯಾಕೆ ಕಳಿಸಿದ್ವಿ. ನಾನು ಗವಿ ಮತ್ತು ಕಾಕನಾರು ಸೇರಿ ಕ್ಯಾಬೇಜ್ ಕಿತ್ತಿದ್ವಿ. ಗವಿಗಂತೂ ಕ್ಯಾಬೇಜ್ ಕಿತ್ತಿ ಫಸ್ಟ್ ಟೈಮ್ ಅಲ್ಲ, ಕೈ ಎತ್ತಕ್ಕೆ ಬರವಲ್ವಕ್ಕ ಅಂತ ಹೋಗಿ ಮಕ್ಕೊಂಡ ಬಿಟ್ಟ ಅವನು. ಅಯ್ಯೋ ಯ ಪಾಪ, ಅದಕ್ಕೂ ಅಭ್ಯಾಸ ಇಲ್ಲಲ್ಲ. ಕ್ಯಾಬೇಜ್ ಎಲ್ಲ ಕಿತ್ತಿ ಬಗ್ಗಿ ಮಾಡಿ ರೂಢಿ ಇಲ್ಲಲ್ಲ. ಅಯ್ಯೋ ಯ ಪಾಪ, ಮಕ್ಕಳಿ ತಗೋ. ಈಗ ಒಂದು ಸ್ವಲ್ಪ ಹೊತ್ತು ಮಕ್ಕಳಿ. 8 ಗಂಟೆ ಅನ್ನಷ್ಟಿಗೆ ನಿಮ್ಮ ಕಾಕ ಅವರೆಲ್ಲ ಬರ್ತಾರಲ್ಲ, ಅವಾಗ ಊಟ ಕೆಪ್ಸಿದ್ರಾತ. ಊಟ ಮಾಡಿ ಮತ್ತೆ ಮಕ್ಕೊಂಬಿಡ್ಲಿ ಪಾಪ.
ಹ್ಞೂ ಚಿಕ್ಕಿ ಪಾಪ ಅದು ಎಷ್ಟು ಕೆಲಸ ಮಾಡ್ತೈತಿ. ಹಾಂ ಯಪ್ಪ ಮತ್ತಿನ್ನ ಕಾಲೇಜ್ಗೆ ಹೋಗೋದೈತಂತ ಅನ್ನ ಕುಂತಿದ್ದೆ ಇನ್ನು ನಾಳೆ. ಸಾಗರ್ ಬ್ಯುಸಿ ಇದೆಯಾ? ಹಾಗೇನಿಲ್ಲಕ್ಕ, ಪರವಾಗಿಲ್ಲ, ಹೇಳು. ಏನು? ಏನು ಮಾಡ್ತಾ ಇದೀಯಾ? ಏನು ವರ್ಕ್ ಮಾಡ್ತಾ ಇದೀಯಾ ಅನ್ಸುತ್ತೆ. ಹ್ಞೂ ಅಕ್ಕ, ಇವತ್ತು ಫಸ್ಟ್ ಟೈಮ್ ಅಲ್ಲ ಅವ್ರ ನೇತ್ರ ಅವ್ರದ್ದು ತರಕಾರಿ ನಮ್ಮದು ಹೋಟೆಲಿಗೆ ಬಂದಿರೋದು. ಅದಕ್ಕೋಸ್ಕರ ಅದ್ರದ್ದು ಫೈಲ್ ಎಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೆ, ಎಷ್ಟು ಕ್ವಾಲಿಟಿ ಎಲ್ಲ ಎಷ್ಟು ಕ್ವಾಂಟಿಟಿ ಎಲ್ಲ ಬಂದಿದೆ ಅಂತ. ಓ ಹೌದನೇ ಸಾಗರ, ಅಂದಂಗೆ ತರಕಾರಿ ಎಲ್ಲ ಭಾರಿ ಚಲೋ ಅದ ನೋಡಿ ಸಾಗರ, ನಮಗಂತೂ ಭಾಳ ಇಷ್ಟ ಆಯ್ತಪ್ಪ. ಹ್ಞೂ ಸಾಗರ್, ನಾವು ಅದನ್ನೇ ಹೇಳ್ಬೇಕಂತ ಬಂದ್ವಿ ನೋಡು. ಎಷ್ಟು ಮಸ್ತ್ ಅದಾವಂದ್ರೆ ತರಕಾರಿ ಎಲ್ಲ ಭಾರಿ ಫ್ರೆಶ್ ಅದಾವ ಬಿಡು. ಇನ್ಮೇಲೆ ಅಲ್ಲಿಂದನೇ ತರ್ಸೋಣ ನಾವು ತರಕಾರಿನ. ಹೇಗೋ ಹೋಟೆಲಿಗೆ ಕಳಿಸ್ತೀರಲ್ಲ, ಅವಾಗ ಈ ಕಡೆ ನಮಗೂ ತಂದು ಕೊಟ್ಟು ಹೋಗಂತ ಹೇಳ್ಬಿಡು. ಹೌದಾ ಅಕ್ಕ, ತರಕಾರಿ ಅಷ್ಟಿಷ್ಟ ಆಯ್ತಾ ನಿಮಗೆ? ಅಯ್ಯೋ ಕೇಳ್ತೀಯ, ನಮಗಂತೂ ಭಾಳ ಇಷ್ಟ ಆತಪ್ಪ ತರಕಾರಿ. ಹಾಗಾದ್ರೆ ನಿಮಗೂ ಇಷ್ಟ ಆಗಿದೆ ಅಂದರೆ ಡ್ಯಾಡಿಗೂ ಇಷ್ಟ ಆಗುತ್ತೆ ತರಕಾರಿ. ಮತ್ತೆ ಡ್ಯಾಡಿ ಬಂದ ತಕ್ಷಣ ಕೇಳ್ತಾರೆ ನಮಗೆ. ಇವಾಗ ಹೇಳಿದೀವಿ ನಾವು ಆಲ್ರೆಡಿ ಫೋನ್ ಮಾಡಿದಾಗ ಹೇಳಿದೀವಿ ಈ ಸಾಗರ್ ಈ ಥರ ತರಕಾರಿ ತಂದಿದ್ದಾನಂತ. ನಮಗಂತೂ ಭಾಳ ಇಷ್ಟ ಆಯ್ತು, ಡ್ಯಾಡಿ ಬಂದ ಮೇಲೂ ಇಷ್ಟ ಆಯ್ತು ಅಂತಲೇ ಹೇಳ್ತಾರೆ ನೋಡು. ಎಷ್ಟು ಚಲೋ ಅದಾವ ತರಕಾರಿ ಅಂದ್ರೆ ಮಸ್ತ್ ಅದಾವ ಬಿಡು. ಅಲ್ಲ ನೀವೆಲ್ಲ ಯಾಕಷ್ಟೊಂದು ಹೊಗಳ್ತಾ ಇದ್ದೀರಾ ನಂಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ದುಡ್ಡು ಕೊಟ್ಟರೆ ಎಲ್ಲಿ ಏನು ಇದಕ್ಕಿಂತನೂ ಚೆನ್ನಾಗಿರೋ ತರಕಾರಿ ಸಿಗುತ್ತೆ, ಅದರಲ್ಲಿ ಏನಿದೆ ನೀವು ಇಷ್ಟು ಹೊಗಳೋ ಅಷ್ಟು? ಅತ್ತೆ, ಹೊರಗಡೆ ದುಡ್ಡು ಕೊಟ್ಟರು ತರಕಾರಿ ಸಿಗುತ್ತೆ, ಆದರೆ ಇವು ಈಗೇನು ನೇತ್ರ ಅವ್ರು ಕಳಿಸಿದಾರಲ್ಲ ತರಕಾರಿ, ಇವು ಭಾಳ ಫ್ರೆಶ್ ಅದಾವು. ಜಸ್ಟ್ ಹೊಲದಿಂದ ಮನೆಗೆ ಕಳಿಸಿದಾರಲ್ಲ, ನಮಗಿಷ್ಟ ಆಯ್ತಪ್ಪ ತರಕಾರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಅಯ್ಯೋ ಖುಷಿ, ಹೊರಗಡೆ ದುಡ್ಡು ಕೊಟ್ಟರೆ ಇದಕ್ಕಿಂತ ಫ್ರೆಶ್ ಇರೋದು ತರಕಾರಿ ಸಿಗುತ್ತೆ. ನೀವು ಯಾಕೆ ಅಷ್ಟೊಂದು ಹೊಗಳ್ತಾ ಇದ್ದೀರಾ ಏನಪ್ಪ ತರಕಾರಿಗೆಲ್ಲ? ನಂಗಂತೂ ಅಷ್ಟೊಂದು ಇಷ್ಟ ಆಗಲಿಲ್ಲಪ್ಪ ಅವು ತರಕಾರಿ. ನಯನಾ, ನಿನಗೇನು ಅಡುಗೆ ಮಾಡೋದಕ್ಕೆ ಬರುತ್ತಾ? ತರಕಾರಿ ನೋಡಿದ ತಕ್ಷಣ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳೋಕೆ. ಅಡುಗೆ ಮಾಡೋರು ನಾವು, ನಮಗಿಷ್ಟ ಆದರೆ ಸಾಕು, ತಿನ್ನೋರಿಗೂ ಇಷ್ಟ ಆಗೇ ಆಗುತ್ತೆ ಅಡುಗೆ ಮಾಡಿದ ಮೇಲೆ. ಅಂದರೆ ಅತ್ತಿಗೆಮ್ಮ, ನಿಮ್ಮ ಮಾತಿನ ಅರ್ಥ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಬರೀ ಕುತ್ಕೊಂಡು ತಿನ್ನೋದಕ್ಕಷ್ಟೇ ಬರೋದು ಅಂತ ಹೇಳ್ತಾ ಇದ್ದೀರಾ? ಅತ್ತೆ, ಮಮ್ಮಿ ಆ ಥರ ಹೇಳಿಲ್ಲ. ಅಡುಗೆ ಮಾಡೋರು ನಾವು ತಾನೇ, ನಮಗೆ ಗೊತ್ತಿರುತ್ತೆ ಯಾವುದು ಫ್ರೆಶ್ ಇದೆ ಯಾವುದು ಫ್ರೆಶ್ ಇಲ್ಲ ತರಕಾರಿ, ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದ ಅಷ್ಟೇ. ಅದನ್ನು ಬಿಟ್ಟರೆ ನಿಮಗೇನು ಹೇಳಿಲ್ಲ. ಒಂದು ಚೂರು ಚಲೋ ಇಲ್ಲ ತರಕಾರಿ ಅಂತೂ. ಏನಂತ ಬೆಳೆಸಿದಾರೋ ಏನೋ ಚಿ, ನಮ್ಮ ಅಣ್ಣನಿಗೂ ಇಷ್ಟ ಆಗಲ್ಲ. ಬೇಕಾದ್ರೆ ನೋಡ್ರಿ ಬಂದ ಮೇಲೆ ಹೇಳ್ತಾರೆ ತರಕಾರಿ ಇಷ್ಟ ಆಗಿಲ್ಲ ಅಂತಂದು. ನೀವಂತೂ ನೀವು ಹೋಗಿ ಅವರು ಆ ಹಳ್ಳಿನಲ್ಲಿರೋರಿಗೆ ಹೋಗಿ ತರಕಾರಿ ಕೊಟ್ಟಿದ್ದಾರೆ. ಇವನು ಸಾಗರ ಮಧ್ಯಾಹ್ನ ಅಲ್ಲಿ ಅವ್ರ ಹೊಲದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಾರಂತೆ. ಸಾಗರ, ನಿನ್ನ ಸ್ಟೇಟಸ್ ಏನು, ನೀನು ಇರೋದು ಹೆಂಗಿರಬೇಕು ಅದನ್ನು ಬಿಟ್ಟು ಅವ್ರ ಜೊತೆ ಹೋಗಿ ಕುತ್ಕೊಂಡು ಹೊಲದಲ್ಲಿ ಊಟ ಮಾಡಿ ಬಂದಿದೆಯಲ್ಲ, ಏನು ಅನ್ಸೋದಿಲ್ಲ ನಿನಗೆ? ಅಯ್ಯೋ ಅತ್ತೆ, ಅದರಲ್ಲಿ ಏನಿದೆ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ನನ್ನ ಸ್ಟೇಟಸ್ಗೆ ಏನಾಗುತ್ತೆ ನೋಡಿ ಅತ್ತೆ. ಸ್ಟೇಟಸ್ ಅಂತ ಅನ್ಕೊತ ಹೋದ್ರೆ ಅಷ್ಟೇ ನಮ್ಮ ಜೀವನನೇ ಹಾಳಾಗೋದು. ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಮಮ್ಮಿ. ಇವತ್ತು ಅವ್ರ ಮನೆಯಲ್ಲಿ ಅಡುಗೆ ಎಷ್ಟು ಚೆನ್ನಾಗಿ ಮಾಡಿದಂದರೆ, ಹೊಲದಲ್ಲಿ ಊಟ ಎಷ್ಟು ಚೆನ್ನಾಗಿ ಹೋಯ್ತಂದ್ರೆ ಯಪ್ಪ, ನನಗಂತೂ ಭಾಳ ಇಷ್ಟ ಆಯ್ತು ಇವತ್ತಿನ ಊಟ. ಹೌದಾ ಸಾಗರ್, ಏನೇನು ಮಾಡಿದ್ರು ಅಡುಗೆನ? ಅಯ್ಯೋ ಮಮ್ಮಿ, ರೊಟ್ಟಿ, ಅದು ಯಾವುದ್ಯಾವುದೋ 2-3 ಥರ ಚಟ್ನಿ, ಆಮೇಲೆ ಅದೇನೋ ಜುಣಕ, ಕಾಳು ಪಲ್ಯ, ಆಮೇಲೆ ಇನ್ನೊಂದು ಯಾವುದೋ ಪಲ್ಯ ಮಾಡಿದ್ರಪ್ಪ, ಮತ್ತು ಅನ್ನ ಸಾರು, ಕರ್ಚಿಕಾಯಿ, ಚಕ್ಲಿ. ಅಬ್ಬಬ್ಬಬ್ಬಬ್ಬ, ನನಗಂತೂ ಹೊಟ್ಟೆ ತುಂಬ ಅಷ್ಟು ಊಟ ಮಾಡಿದ್ದೀನಿ ನೋಡಿ ಮಮ್ಮಿ. ಅದರಲ್ಲೂ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಅಬ್ಬಾ, ನಾನಂತೂ ಭಾಳ ಇಷ್ಟಪಟ್ಟು ಊಟ ಮಾಡಿದ್ದೀನಿ ನೋಡ್ರಿ ಇವತ್ತು. ಹೌದಾ ಸಾಗರ್, ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದು ಅಷ್ಟು ಚೆನ್ನಾಗಿರುತ್ತಾ? ಹ್ಞೂ ಅಕ್ಕ, ನಿಜವಾಗ್ಲೂ ಭಾಳ ಮಸ್ತ್ ಇರುತ್ತೆ. ಇಲ್ಲಿ ಮನೆಯಲ್ಲಿ 1 ರೊಟ್ಟಿ ತಿನ್ನೋರು ಅಲ್ಲಿ 2-3 ರೊಟ್ಟಿ ತಿನ್ಬೋದು ನೋಡಕ್ಕ, ಅಷ್ಟು ಚೆನ್ನಾಗಿರುತ್ತಕ್ಕ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದು. ಬೇಕಾದರೆ ನೀನು ಒಂದ್ಸಲ ಬಾ ನನ್ನ ಜೊತೆ, ಯಾವಾಗಾದರೂ ಹೋಗೋಣ. ಅವರು ಹೊಲದಲ್ಲಿ ಊಟ ಮಾಡ್ತಾರಲ್ಲ, ಅವತ್ತು ನಿನ್ನೂ ಕರ್ಕೊಂಡು ಹೋಗ್ತೀನಿ, ನೀನು ಊಟ ಮಾಡು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲರೂ ಸುತ್ತಲೂ ಕುತ್ಕೊಂಡು ಅಡುಗೆನ ನಡುಕಿಟ್ಕೊಂಡು ಆಹಾ ತಾಟಿಗೆ ಹಚ್ಕೊಂಡು ಉಣ್ತಾ ಇದ್ರೆ ಸ್ವರ್ಗ ಬಿಡೋಕ್ಕದು. ಅಯ್ಯೋ ಸಾಗರ್, ಇವತ್ತು ನಾನು ಬರಬೇಕಾಗಿತ್ತು ನೋಡಿ ನಿನ್ನ ಜೊತೆ, ಚೆನ್ನಾಗಿರ್ತಿತ್ತು. ನಾನು ಮಮ್ಮಿ ಮಿಸ್ ಮಾಡ್ಕೊಂಡ್ವಿ ನೋಡಿ ಇಂಥ ಚಾನ್ಸನ್ನು. ಹ್ಞೂ ಸಾಗರ್, ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನಿಜ. ಇವತ್ತು ನಾನು ಖುಷಿನೂ ನಿನ್ನ ಜೊತೆ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡು. ಹ್ಞೂ ಮಮ್ಮಿ, ಹ್ಞೂ ಅಕ್ಕ, ನಾನು ಹೊಲದಲ್ಲಿ ಅದೇ ಅಂದ್ಕೊಂಡೆ. ಅಕ್ಕನೂ ಮತ್ತು ಮಮ್ಮಿನೂ ಕರ್ಕೊಂಡು ಬರಬೇಕಾಗಿತ್ತು ನೋಡು, ಅವರು ಇಷ್ಟಪಟ್ಟು ತಿಂತಿದ್ರು ಅಂತ. ಯಪ್ಪ ನಿಜ ಅಕ್ಕ, ನಿಮಗೂ ಕರ್ಚಿಕಾಯಿ ಚಕ್ಲಿ ತಂದಿನಲ್ಲ, ತೆಗೆದ್ರಿಲ್ಲ, ತಿಂದ್ರಿಲ್ಲ ನೀವು? ಹೆಂಗೆ ಮಾಡಿದಾರೆ? ಚಕ್ಲಿ ಕರ್ಚಿಕಾಯಿ ಭಾರಿ ಆಗಿದಾವೆ ಬಿಡು, ಚೆನ್ನಾಗಾಗಿದೆ. ನೇತ್ರ ಕಾಲ್ ಮಾಡಿದರೆ ಹೇಳಿಬಿಡು, ಚಕ್ಲಿ ಕರ್ಚಿಕಾಯಿ ಆಮೇಲೆ ತರಕಾರಿ ಎಲ್ಲ ನಮಗಿಷ್ಟ ಆಯಿತು ಅಂತಂದು. ಹಾಗೆ ನೇತ್ರಾಗ ಹೇಳ್ಬಿಡು, ನೆಕ್ಸ್ಟ್ ಟೈಮು ಅವರು ಹೊಲಕ್ಕೆ ಊಟಕ್ಕೆ ಹೋದಾಗ ನಮಗೂ ಕರಿ ಅಂತ ಹೇಳು, ನಾವು ಬರ್ತೀವಿ ಅಂತ ಹೇಳ್ಬಿಡು ನೀನೇ. ಸರಿ ಆಯ್ತು ತಗೋಕ, ಹೇಳ್ತೀನಿ, ಅದರಲ್ಲಿ ಏನಿದೆ. ಅಲ್ಲ ನೀವೇನು ಊಟ ಕಂಡೀರನೇ ಏನಿಲ್ಲ? ಅವ್ರ ಮನೆಗೆ ಊಟಕ್ಕೆ ಹೋಗ್ತೀರಾ, ಅದು ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದು. ಅದಕ್ಕೆಮ್ಮ ನೀವಂತೂ ನೀವು ಬರ್ತಾ ಯಪ್ಪ ದೇವಿ, ಏನು ನಿಮ್ಮ ಸ್ಟೇಟಸ್ ಎಲ್ಲ ನೀವೇನು ಮರ್ತು ಬಿಟ್ಟಿದ್ದೀರಾ ಏನು? ಆ ನೇತ್ರ ಮನೆಗೆ ಬಂದಿದ್ದಾಳೆ, ಅವ್ರ ಜೊತೆ ಸೇರಿ ನೀವು ಆ ಥರನೇ ಮಾಡ್ತಾ ಇದ್ದೀರಲ್ಲ.
ಅತ್ತೆ ಇದು ನಮ್ಮ ಜೀವನ, ನಮಗೆ ಹೆಂಗೆ ಇಷ್ಟ ಬರುತ್ತೆ ನಾವು ಹಂಗಿರ್ತೀವಿ. ಸ್ಟೇಟಸ್ ಅಂತ ಅನ್ಕೊಂತ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಳ್ಳಿ. ಯಾರ್ಯಾರಿಗೆ ಹೆಂಗೆ ಇಷ್ಟ ಅವ್ರು ಹಂಗಿರ್ತಾರೆ, ನಿಮಗೆ ಹೆಂಗೆ ಇಷ್ಟ ನೀವು ಹಂಗಿರ್ರಿ. ನಮಗೆ ಯಾವ ಥರ ಇಷ್ಟ ನಾವು ಆ ಥರ ಇರ್ತೀವಿ. ಹೆಂಗಾದ್ರೂ ಇರ್ರಿ, ನಿಮಗೆ ಹೋಗಿ ಹೋಗಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಬಾಸ್ ಬಂದನ, ಹೋಗೋಣ. ಸರಿ ಮಮ್ಮಿ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ನಿಜ ಮಮ್ಮಿ, ನೀನು ಹೇಳಿದ್ದು ಕರೆಕ್ಟಾಗಿದೆ. ಇವ್ರಿಗೇನು ಗೊತ್ತು ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಮಜಾ. ನಡಿ ನಡಿ, ಪಾಪ ಎಷ್ಟೊಂದು ತರಕಾರಿ ಕಳಿಸಿದ್ದಾರೆ, ಅವನಷ್ಟು ನೀಟಾಗಿ ಫ್ರಿಜ್ನಲ್ಲಿಟ್ಟು ಇವಾಗ ನೈಟಿಗೆ ಎಷ್ಟು ಬೇಕಷ್ಟು ತರಕಾರಿ ತೊಗೊಂಡು ಅಡುಗೆ ಮಾಡೋಣ. ನಿಮ್ಮ ಡ್ಯಾಡಿ ಬರೋಷ್ಟಿಗೆ ಅದೇ ತರಕಾರಿ ತೊಗೊಂಡು ಅಡುಗೆ ಮಾಡಿದ್ರಂದ್ರೆ ಅವ್ರ ಪಾಪ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸರಿ ನಡಿ ಮಮ್ಮಿ.